ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಸಿಎನ್ಜಿ ಬೆಲೆ ಕೂಡ ಜಾಸ್ತಿ ಆಗಿದೆ. ಸಿಎನ್ಜಿ ಏರಿಕೆಯಿಂದ ಆಟೋ ದರ ಹೆಚ್ಚಳಕ್ಕೆ ಚಾಲಕರು ಮನವಿ ಮಾಡ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ ಆಟೋ ಪ್ರಯಾಣ ದರ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಆಟೋಗಳ ಜೊತೆಗೆ ಕ್ಯಾಬ್ ಚಾಲಕರಿಂದಲೂ ಕೂಡ ದರ ಏರಿಸುವಂತೆ ಮನವಿ ಬರ್ತಾ ಇದೆ. ಓಲಾ, ಊಬರ್ ಸೇರಿದಂತೆ ಎಲ್ಲಾ ಕ್ಯಾಬ್ಗಳ ಪ್ರಯಾಣ ದರ ಏನಿದೆ ಅದು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ದರ ಏರಿಕೆ ಕುರಿತು ಸೋಮವಾರ ಕ್ಯಾಬ್ ಅಸೋಸಿಯೇಷನ್ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ನಲ್ಲಿ ಚರ್ಚೆ ಆದ ಬಳಿಕ ಪ್ರತಿ ಕಿಲೋಮೀಟರ್ಗೆ ಎಷ್ಟು ರೇಟ್ ಅನ್ನೋದು ಡಿಸೈಡ್ ಆಗುತ್ತೆ. ಪ್ರತಿ ಕಿಲೋಮೀಟರ್ಗೆ ಇಂತಿಷ್ಟು ಜಾಸ್ತಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಅವರು ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಅಲ್ಲಿಗೆ ಎಲ್ಲಾ ವರ್ಗದ ಜನರಿಗೂ ಕೂಡ ಈ ಒಂದು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಎಫೆಕ್ಟ್ ಆಗ್ತಾ ಇರೋದು. ಬಿಕಾಸ್ ಒಂದಂತ ಅಲ್ಲ, ಒಂದು ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು ಅಂತ ಅಂದರೆ ನಾನು ಹೇಳ್ತಾ ಇದ್ನಲ್ಲ, ಚೈನ್ ಲಿಂಕು ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರತಿದಿನ ಈ ಆಟೋಗಳಲ್ಲಿ ಓಡಾಡುವಂಥವ್ರು, ರ್ಯಾಪಿಡೋ, ಓಲಾ, ಊಬರ್ ಇದನ್ನೇ ನಂಬಿಕೊಂಡು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಓಡಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರು ಎಲ್ರಿಗೂ ಕೂಡ ಇದ್ರ ಎಫೆಕ್ಟ್ ಸಹಜವಾಗಿ ತಟ್ಟುತ್ತೆ. ಈಗ ಸೋಮವಾರ ಇದಕ್ಕೆ ಸಂಬಂಧಪಟ್ಟಂಥ ಮೀಟಿಂಗ್ ಕರೆದಿದ್ದಾರಲ್ಲ, ಆ ಮೀಟಿಂಗ್ನಲ್ಲಿ ಯಾವ ರೀತಿಯಾದಂಥ ಚರ್ಚೆ ಆಗುತ್ತೆ, ಅಲ್ಲಿಗೆ ಪ್ರತಿ ಕಿಲೋಮೀಟರ್ಗೆ ಎಷ್ಟು ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಆತಂಕ ಏನು ಅಂತಂದರೆ, ಈಗೇನು ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಹೆಚ್ಚು ಕಡಿಮೆ 15ರಿಂದ 20 ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದು. ಬಟ್ ಇಲ್ಲ, ಆ ರೀತಿ ಮಾಡಬಾರ್ದು ಅಂತೇಳಿ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಬಟ್ ಮುಂಬರುವಂಥ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗುವಂಥ ಆತಂಕ ಕೂಡ ಈಗಲಿಂದನೇ ಶುರುವಾಗಿದೆ.